ಶಾಲೆಯ ಬಿಸಿಯೂಟ ಸೇವಿಸಿ ಇಬ್ಬರು ಶಿಕ್ಷಕರು ಸೇರಿ 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿರುವಂತಹ ಘಟನೆ ತುಮಕೂರಿನ ಸೀನಪ್ಪನಹಳ್ಳಿ ಅಂಬಾಭವಾನಿ ಅನುದಾನಿತ ಪ್ರೌಢಶಾಲೆಯಲ್ಲಿ ನಡೆದಿದೆ. ನಿನ್ನೆ ಮಧ್ಯಾಹ್ನ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಮೊಸರನ್ನ ಸೇವಿಸಿದ್ದಾರೆ. ಬಳಿಕ ರಾತ್ರಿ ಮಕ್ಕಳು ಮನೆಗೆ ಹೋದಾಗ ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಿದೆ. ರಾತ್ರೋರಾತ್ರಿ ಅಸ್ವಸ್ಥ ಮಕ್ಕಳನ್ನ ಪೋಷಕರು ಕುಣಿಗಲ್ ತಾಲೂಕಿನ ಹಿಪ್ಪಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಿದ್ದಾರೆ. 10 ಮಕ್ಕಳಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಕುಣಿಗಲ್ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು, ಸ್ಥಳಕ್ಕೆ ಕುಣಿಗಲ್ ಟಿಎಚ್ಒ ಡಾಕ್ಟರ್ ಮರಿಯಪ್ಪ ಹಾಗೂ ಆರೋಗ್ಯಾಧಿಕಾರಿ ಬೋರೇಗೌಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಅಸ್ವಸ್ಥ ವಿದ್ಯಾರ್ಥಿಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದ್ದು, ಸದ್ಯ ಯಾವುದೇ ತೊಂದರೆ ಇಲ್ಲ. ಜಾಸ್ತಿ ಇರುವಂತ ಒಂದು 7-8 ಮಕ್ಕಳಿದ್ದ ಸರ್, ಅವ್ರು ನಾವು ಆಂಬ್ಯುಲೆನ್ಸ್ ಅಲ್ಲಿ ಕಳಿಸಿದೀವಿ. ನಾವು ತಾಲೂಕು ಆಸ್ಪತ್ರೆಗೆ ಇದಕ್ಕೆ ಔಷಧಿ ಹೊಡೆದ ಅದ್ರ ಪ್ರಭಾವನೆ ಇತ್ತಲ್ಲ ಸರ್. ಆಕ್ಚುಲಿ ಸ್ಯಾಂಪಲ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ದೀವಿ ಕೂಡ, ಬ್ಲಡ್ ಸ್ಯಾಂಪಲ್ ಮಾಡಿದ್ದೀವಿ, ಮತ್ತೆ ವಾಮಿಟಿಂಗ್ ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದೀವಿ. ನಾವೀಗ ರಿಪೋರ್ಟ್ಸ್ ಬರಬೇಕು, ಬಟ್ ಅರ್ಲಿಯರ್ ನಾವೇನೇನು ಮಾಡ್ಬೋದು ಅದನ್ನೆಲ್ಲ ನಾವು ಮಾಡಿದ್ದೀವಿ. ಈಗ ನಾವೇನೋ ತೊಂದರೆ ಏನಿಲ್ವಾ? ಇಲ್ಲ, ಮಕ್ಕಳೆಲ್ಲ ನಾರ್ಮಲ್ ಸ್ಟೇಜ್ ಅಲ್ಲಿ ಇದ್ದಾರೆ, ಬಟ್ 24 hours ಅಬ್ಸರ್ವೇಷನ್ ಬೇಕು ಅಂತ ಹೇಳಿ ನಾವು ತಾಲೂಕ್ ಲೆವೆಲ್ಗೆ ರೆಫರ್ ಮಾಡಿರೋದು. ತಾಲೂಕ್ ಲೆವೆಲ್ ಅಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ನಡೀತಿದೆ ಆಲ್ರೆಡಿ. ಗ್ರೌಂಡ್ ಲೆವೆಲ್ ನಾವು ಇಲ್ಲೇನು ಮಾಡ್ಬೋದು ಅದನ್ನೆಲ್ಲ ನಾವು ಮಾಡಿ ಕಳಿಸಿದ್ದೀವಿ. ಅಲ್ಲಿ ಟ್ರೀಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ಆಯ್ತು ಬನ್ನಿ, ಇಲ್ಲಿ ಇರಿ. ನೀವು ಒಂಚೂರು ಏನೋ ಏನಾಗ್ತದೆ ನೋಡಿ, ನನಗೆ ಏನಾದರೂ ವ್ಯತ್ಯಾಸ ಆದರೆ ಕೇಳ್ಕೊಂಡು ಟೋಟಲ್ ಸರ್ 32 ಜನ ಆಗಿದ್ದಾರೆ. ಅಲ್ಲಿ ಕಳಿಸಿರೋರು ಅಲ್ಲಿ ಬರ್ದೇನೆ ಸುಮಾರು 7 ಗಂಟೆ ಇದ್ರೆ ಅವ್ರ ಲಿಸ್ಟ್ ನನ್ನ ಹತ್ರ ಇಲ್ಲ. ನನ್ನ ಹತ್ರ 32 ಮೆಂಬರ್ ಅದ್ರಲ್ಲಿ ಒಂದು ಡಾಕ್ಟರ್ 5 ಜನ ನಿಮ್ಮನ್ನು ಭೇಟಿಯಾಗಿ ಅವ್ರು ಔಷಧಿ ಹೊಡಿತಾ ಇದ್ರು. ಅವ್ರ ಕಡೆ ಕೊಟ್ಕೊಡಿ, ನಾವು ನಿಮ್ಮನ್ನು ಭೇಟಿಯಾಗಿ ಊಟ ಕೊಟ್ಟಿದ್ದೀವಿ. ಔಷಧಿ ಹೊಡಿತಾ ಇದ್ರು, ನಾವು ನಿಮ್ಮನ್ನು ಭೇಟಿಯಾಗಿ ಮೊಸರನ್ನ ಏನೋ ಕೊಟ್ಟಿದ್ರು. ನಿನ್ನೆ ಯಾವ ಟೈಮಲ್ಲಿ? ಮಧ್ಯಾಹ್ನ 2 ಗಂಟೆಗೆ 1:30 ಸರ್. ರಾತ್ರಿ ಬಂದು ಮನೇಲಿ ಪಾಯ್ಸನ್ ಏನಾದರೂ ಸರ್, ಅದು ನಮಗೆ ಇನ್ಫಾರ್ಮೇಶನ್ ಬೇಕು. ಯಾಕೆಂದರೆ ನಾನು ಅವರು ಶಿವರುದ್ರೇ ಸರ್ಗೆ ನಾನೇ ಬೇಕಿದ್ದು ನಾನು ಮಾತಾಡಿದ್ದೆ. ಹೇಗೆಂದರೆ ಮೊಸರನ್ನ ನೀವು ಹೇಗೆ ಪ್ರಿಪೇರ್ ಮಾಡಿದ್ರಿ, ಯಾವ ವಾಟರಲ್ಲಿ ಪ್ರಿಪೇರ್ ಮಾಡಿದ್ರಿ, ಹೇಗೆ ಕೊಟ್ಟಿದ್ದೀರಾ, ಡಿಸ್ಟ್ರಿಬ್ಯೂಟ್ ಮಾಡಿದ್ದೀರಾ ಎಲ್ಲನೂ ಕೇಳಿದ್ದೀನಿ ನಾನು. ಬಟ್ ವಾಟರ್ದು ಅವ್ರು ಏನೂ ಹೇಳಲಿಲ್ಲ. ಸೊ ಅದನ್ನು ಗೊತ್ತಾಗುತ್ತೆ. ಬಟ್ ಫುಡ್ ಎಲ್ಲ ಎವಾಪ್ರೇಟ್ ಆಗಿರುತ್ತಲ್ಲ, ನಮಗೆ ಸ್ಯಾಂಪಲ್ ಏನಾದರೂ ಸಿಕ್ಕಿದ್ರೆ ಅದರಿಂದ ಏನಾದರೂ ಬೆನಿಫಿಟ್ ಆಗ್ತಿತ್ತು. ಸ್ಯಾಂಪಲ್ ಏನೂ ಸಿಕ್ಕಿಲ್ಲ ಅನ್ನೋದ್ರಿಂದ ನೋಡಬೇಕು. ತುಂಬ ಸೀರಿಯಸ್ ಆಗೋಗ್ಬಿಟ್ಟು ಅಲ್ಲಿ ಹಾಕಿಸ್ಮೇಲೆ ಏನಾಗ್ತೈತೆ? ತಲೆಮಾರು ಸುಸ್ತು. ಯಾವಾಗಲಿಂದ ಹಿಂಗಾಗ್ತೈತೆ? ರಾತ್ರಿ 1 ಗಂಟೆ ಹೊಟ್ಟೆ ಬಂತು. 5 ಗಂಟೆಗೆ ಜ್ವರ, ಸುಸ್ತು, ತಲೆಮಾರು ಎಲ್ಲ. ಹೊಟ್ಟೆ ಸಕ್ಕತ್ತು ನೋವು ಸರ್. ಹೊಟ್ಟೆನೇ ನೋವು. ನಾವು ಸುಮ್ಮನೆ ನಾಟಕ ಮನೆ ಏನು ತಿಂದಿದ್ದಪ್ಪ? ನೆನ್ನೆ ಸ್ಕೂಲಲ್ಲಿ ಏನು ಕೊಟ್ಟಿದ್ರು? ಮಶ್ರೂಮ್ ಆಮೇಲೆ ಅಷ್ಟೇ. ಏನೇನು ಹೆಸರು? ಸುಹಾಸ್. ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀನಿ? 8. ಯಾವ ಸ್ಕೂಲು? ಶ್ರೀ ಅಂಬಾಭವಾನಿ ಪ್ರೌಢಶಾಲೆ. ಟ್ರೀಟ್ ಮಾಡಿದ್ದಾರೆ. ಎಷ್ಟು ಜನ ಮಕ್ಕಳು ಇಲ್ಲಿ ಅಡ್ಮಿಂಟ್ ಆಗಿದ್ರು? ಏನು ಇನ್ಸಿಡೆಂಟ್ ಅಂತ ಟೀಚರ್ ನಿಮ್ಮ ಮಾಹಿತಿ ಕೊಟ್ಟಿದ್ದಾರೆ? ಈಗ ಇವತ್ತು ಮಕ್ಕಳುಗಳು ಇಲ್ಲಿ ಬಂದು ನೋಡಿದಾಗ ಸ್ವಲ್ಪ 25 ಮಕ್ಕಳುಗಳು ಇಲ್ಲಿ ಬಂದು ನೋಡಿದಾಗ ಸುಮಾರು 25 ಜನ ಮಕ್ಕಳುಗಳಿಗೆ, ಅದರಲ್ಲಿ ಒಂದು 7 ಜನ ಮಕ್ಕಳುಗಳಿಗೆ ವಾಂತಿ ಭೇದಿ ಇತ್ತು. ಸೊ ಇನ್ನು ಮಿಕ್ಕಿದ ಮಕ್ಕಳುಗಳಿಗೆ, ಉಳಿದ ಮಕ್ಕಳುಗಳಿಗೆ ಹೆಡ್ಡೇಕು, ಫೀವರು ಮತ್ತು ವಾಮಿಟಿಂಗ್ ಇತ್ತು. ಸೊ ಹಾಗಾಗಿ ಇಲ್ಲಿ ಟ್ರೀಟ್ಮೆಂಟು ಹಾಕಿಬಿಟ್ಟು, ಸೊ ಮಕ್ಕಳುಗಳಿಗೆ ಸ್ವಲ್ಪ ತೊಂದರೆ ಇದ್ದ ಕಂಡಂಥ ಮಕ್ಕಳುಗಳಿಗೆ ಏನು ಮಾಡಿದ್ದೀವಿ, ಸುಮಾರು 12 ಜನ ಮಕ್ಕಳುಗಳನ್ನ ಅವರಿಗೆ ಡ್ರಿಪ್ ಹಾಕ್ಬಿಟ್ಟು ಕುಣಿಗಲ್ಲಿ ಕಳಿಸಿದ್ವಿ ಜನರಲ್ ಹಾಸ್ಪಿಟಲ್ಗೆ. ಮತ್ತು ಅಬ್ಸರ್ವೇಷನ್ ಇರಲಿ ಅಂತ ಹೇಳ್ಬಿಟ್ಟು ಪ್ರಿಕಾಷನರಿಯಾಗಿ ಎಲ್ಲ ಮಕ್ಕಳುಗಳನ್ನ ಜನರಲ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಯಾವುದೇ ಮಕ್ಕಳು ಮತ್ತೆ ಅದೇ ಥರ ಸಿಮ್ಟಮ್ಸಿಗೆ ಬಂದವ್ರಿಗೆ ಇಲ್ಲಿ ಸ್ಥಳೀಯ ಡಾಕ್ಟ್ರು ಟ್ರೀಟ್ಮೆಂಟ್ ಕೊಟ್ಕೊಂಡು ಅವ್ರಿಗೆ ಏನಾದ್ರೂ ಬೇರೆ ಹೆಚ್ಚಿನ ಚಿಕಿತ್ಸೆಗಾಗಿ ಏನಾದ್ರು ಜನರಲ್ ಹಾಸ್ಪಿಟ್ಲಿಗೆ ಕೊಡಬೇಕು ಅಲ್ಲಿ ಕಳ್ಸೋಕ್ಕೆ ಹೇಳಿದ್ದೀವಿ. ಎಲ್ಲ ಕೊಟ್ಟಿದ್ದೀವಿ. ಸೊ ಅಲ್ಲಿ ನಮ್ಮ RBSK ಟೀಮ್ ವಿಸಿಟ್ ಮಾಡ್ತಾ ಇದ್ದೀವಿ. ವಿಸಿಟ್ ಮಾಡಿಬಿಟ್ಟು ಯಾವ್ದಾದ್ರು ಮಕ್ಕಳುಗಳಿಗೆ ತೊಂದರೆ ಇದೆಯಾ ನೋಡಿಬಿಟ್ಟು ನಾವು ವಿಸಿಟ್ ಮಾಡಿಬಿಟ್ಟು ಅಲ್ಲಿನ ಪರಿಸ್ಥಿತಿ ಅವಲೋಕನ ಮಾಡಿ ಅಲ್ಲಿ ಕಳಿಸ್ತಾ ಇದ್ದೀನಿ. ಜೊತೆಗೆ ಅಲ್ಲಿ ಕುಣಿಗಲ್ಲಲ್ಲಿ ನಮ್ಮ ಪೀಡಿಯಾಟ್ರಿಷಿಯನ್ನು ಮತ್ತು ಇದು ಫಿಸಿಷಿಯನ್ನು ರೆಡಿ ಇದ್ದಾರೆ. ಅಲ್ಲಿ ಟ್ರೀಟ್ಮೆಂಟ್ ಅಲ್ಲಿ
ಕೊಡೋಕ್ಕೆಲ್ಲ ವ್ಯವಸ್ಥೆ ಮಾಡಿಸಿದ್ವಿ. ಎಷ್ಟು ಜನ ಮಕ್ಳುಗಳು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ಸರ್ ಇಲ್ಲಿ ನಮಗೆ 25 ಜನ ಮಕ್ಕಳು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಕಳಿಸಿದ್ದೀವಿ. ಸೊ ಈಗ ಮತ್ತೆ ಬರ್ತಾನೆ ಇದ್ದಾರೆ ಒಬ್ಬೊಬ್ಬರೊಬ್ಬೊಬ್ಬರೇ. ಅವ್ರಿಗೂ ಸಹ ಟ್ರೀಟ್ಮೆಂಟ್ ಇಲ್ಲಿ ಸ್ಥಳೀಯವಾಗಿ ಪ್ರೈಮರಿ ಏನೋ ಇದೆ ಅದನ್ನು ಕೊಟ್ಬಿಟ್ಟು ಮತ್ತೆ ಏನಾದ್ರೂ ಹೆಚ್ಚಿನ ಚಿಕಿತ್ಸೆ ಬೇಕು ಅಂದರೆ ಕುಣಿಗಲ್ಲಿ ಕಳಿಸ್ತಾರೆ. ಸರ್ ಮೇ ಬಿ ಮಕ್ಳುಗಳಿಗೆ ಏನಾಗಿದೆ ಅಂತ ಏನಾದರೂ ಗೊತ್ತಾಗಿದೆಯಾ ಸರ್? ಸೊ ಫುಡ್ ಪಾಯ್ಸನಿಂಗ್ ಆಗಿರ್ಬೋದು ಅಂತ ಮೇಲ್ನೋಟ ಕಂಡು ಬರ್ತಾ ಇದೆ. ಯಾಕೆಂದರೆ ಮಕ್ಕಳುಗಳು 24 ಅವರ್ ಬ್ಯಾಕ್ಟೀರಿಯಲ್ ಆರಿಜನ್ ಅಂತ ಕಾಣಿಸ್ತಾ ಇದೆ. ಸೊ ನೋಡಿಬಿಟ್ಟು ನಾವು ಅದನ್ನು ಟೆಸ್ಟಿಗೆ ಕಳಿಸ್ಬಿಟ್ಟು ಎಲ್ಲ ರಿಪೋರ್ಟ್ ಬಂದಮೇಲೆ ಮಾಹಿತಿ. ಶಾಲಾ ಶಿಕ್ಷಕರು ಮಕ್ಕಳು ಕರ್ಕೊಬಂದಿದ್ದಾರೆ ಅಲ್ಲ ಪೇರೆಂಟ್ಸ್ ಕರ್ಕೊಂಬಂದಿರಾ ಸರ್? ಶಾಲಾ ಶಿಕ್ಷಕರು ಬಂದಿದ್ದರು, ಆಮೇಲೆ ಪೇರೆಂಟ್ಸ್ ಬಂದು ಅವ್ರನ್ನೂ ಸಹ ಅಕಾಮಡೇಟ್ ಮಾಡ್ಕೊಂಡಿಸಿದ್ದೀನಿ, ಅಕಂಪನಿ ಮಾಡಿಬಿಟ್ಟು. ಅಲ್ಲಿ ಶಾಲಾ ಶಿಕ್ಷಕರಿಗೆ ಇಬ್ಬರಿಗೂ ಸಹ ಇದೇ ಥರ ಫೀವರ್ ಹೆಡ್ಡೇಕು ಇದೆ, ಹೈ ಗ್ರೇಡ್ ಫೀವರ್ ಇದೆ. ಸೊ ಹಾಗಾಗಿ ಅವ್ರನ್ನೂ ಸಹ ಕುಣಿಗಲ್ ಹಾಸ್ಪಿಟಲ್ಗೆ ಕಳಿಸಿದ್ವಿ.